ವಸತಿ ಯೋಜನೆಗಳಲ್ಲಿ ಮೀಸಲಾತಿ ಹೆಚ್ಚಳ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಜಾತಿ ಧರ್ಮದ ರಾಜಕಾರಣ ಮಾಡಿದಾದರೂ ವಿಧಾನಸೌಧ ಬಿಟ್ಟು ತೊಲಗಲಿ. ಪಹಲ್ಗಾಮ್ ದಾಳಿ ರೀತಿ ಸರ್ಕಾರ ಹಿಂದೂಗಳ ಮೇಲೆ ದಾಳಿ ಮಾಡ್ತಿದೆ, ಹಿಂದೂಗಳನ್ನು ಮಾತ್ರ ಹತ್ಯೆ ಮಾಡ್ತಿದೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿದ್ರು. ಇನ್ನು ಬಡವರಿಗೆ ಮನೆ ಕೊಡೋದ್ರಲ್ಲೂ ಬೇಕಾಬಿಟ್ಟಿ ಮೀಸಲಾತಿ ಮಾಡ್ತಿದ್ದಾರೆ. ಇವರೇನು ಭಾರತ ಮಾತೆ ಮಕ್ಕಳೋ ಅಥವಾ ಪಾಕಿಸ್ತಾನದಲ್ಲಿ ಹುಟ್ಟಿದವರು ಅಂತ ಪ್ರಶ್ನಿಸಿದರು. ಇವರು ಭಾರತ ಮಾತೆ ಮಕ್ಕಳಲ್ಲ, ಭುವನೇಶ್ವರಿ ಮಕ್ಕಳೂ ಅಲ್ಲ, ದೇಶ ವಿರೋಧಿಗಳು ಇವರು. ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಹೋಗಿ ಆಡಳಿತ ಮಾಡಲಿ, ಎಲ್ಲಿಂದ ಕಿತ್ಕೊಂಡು ಹೋಗಲಿ. ಸರ್ಕಾರ ಭ್ರಷ್ಟಾಚಾರದ ಬಗ್ಗೆ ಮತ್ತೊಂದು ತಾಜಾ ಉದಾಹರಣೆಯಾಗಿದೆ. ಬಡವ ಮನೆ ಕಟ್ಟೋದ್ರಲ್ಲೂ ಬಿಡ್ತಿಲ್ಲ. ಈ ಹಿಂದೆ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಮನೆಗೆ 5 ಲಕ್ಷ ಕೊಟ್ಟು ನಾವು ಅಧಿಕಾರ ಇದ್ದಾಗ ಎಲ್ಲ ಕಂತನ್ನ ಕೊಟ್ಟಿದ್ವಿ. ಈಗ 1-2 ಕಂತು ಬಿಟ್ಟರೆ ಮತ್ತೆ ಹಣ ಬರ್ತಿಲ್ಲ. ಸಾಲ ಮಾಡಿ ಮನೆ ಕಟ್ಟಿಕೊಂಡ್ರು ಅನುದಾನ ಬರ್ತಿಲ್ಲ. ಈ ಸರ್ಕಾರ ಅಧಿಕಾರದಲ್ಲಿ ಇರೋಕೆ ಲಾಯಕ್. ಜನ ಪೊರ್ಕೆ ತಗೊಂಡು ಓಡಿಸ್ತಾರೆ. ಇದು ಅಭಿವೃದ್ಧಿ ವಿರೋಧಿ, ಭ್ರಷ್ಟಾಚಾರಿ, ರೈತ ಹಾಗೂ ಹಿಂದೂ ವಿರೋಧಿ ಸರ್ಕಾರ ಆಗಿದೆ. ಇದು ಪರ್ಸೆಂಟೇಜ್ ಸರ್ಕಾರ ಎಂದು ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ ಇವರೆಲ್ಲ. ಆಯಿತು, ಜಾತಿ ಧರ್ಮ ಕೇಳಿ ಇವರು ರಾಜಕಾರಣ ಮಾಡೋದಾದರೆ ವಿಧಾನಸೌಧ 3ನೇ ಬಾಣಿ ಬಿಟ್ಟು ತೊಲಗಬೇಕು ಇವರು. ನೀನು ಹಿಂದೂ ಮುಸ್ಲಿಂ ಪಹಲ್ಗಾಮ್ ದಾಳಿ ಮಾಡಿದಿರಲ್ಲ, ಪಹಲ್ಗಾಮ್ ದಾಳಿ ಮಾಡಿದಿಲ್ಲ, ಹಂಗೆ ಸರ್ಕಾರ ಹಿಂದೂಗಳ ಮೇಲೆ ದಾಳಿ ಮಾಡ್ತಾಯಿದೆ, ಹಿಂದೂಗಳ ಹತ್ಯೆ ಮಾಡ್ತಾಯಿದೆ. ಹಾಗಾಗಿ ಸರ್ಕಾರಕ್ಕೆ ಮಾನ ಮರ್ಯಾದಿದ್ದರೆ ಇವತ್ತೇನು ಮನೆಗಳಿಗೆ ಅವರಿಗೆ ಬೇಕಾಬಿಟ್ಟು ಇದು ಮಾಡ್ತಾಯಿದ್ದಾರೆ, ಏನು ರಿಸರ್ವ್ ಮಾಡ್ತಿದ್ದಾರೆ. ಗುತ್ತಿಗೆಯಲ್ಲಿ ಮೀಸಲಾತಿ. ಇವರೇನು ಭಾರತ ಮಾತೆಯ ಮಕ್ಕಳು, ಇವರೇನು ಪಾಕಿಸ್ತಾನದ ಹುಟ್ಟಿದ್ರು. ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ನಾನು ರಾಜಕಾರಣ ಮಾತಾಡಲ್ಲ, ಯಾಕಂದ್ರೆ ಅನಿವಾರ್ಯವಾಗಿ ನೀವು ಮನೆ ವಿಚಾರ ಕೇಳಿದ್ರಿ, ಇದು ಡೈವರ್ಟ್ ಆಗಬಾರ್ದು. ಆದರೆ ಅನಿವಾರ್ಯವಾಗಿ ಇವರೆಲ್ಲ ಭಾರತ ಮಾತೆಯ ಮಕ್ಕಳು ಅಲ್ಲ, ತಾಯಿ ಭುವನೇಶ್ವರಿ ಮಕ್ಕಳು ಅಲ್ಲ, ಇವರೆಲ್ಲ ದೇಶ ವಿರೋಧಿಗಳು. ಇವು ಆಡಳಿತ ಮಾಡ್ತಾರಲ್ಲ, ಇವರು ಪಾಕಿಸ್ತಾನ ಬಾಂಗ್ಲಾದಲ್ಲಿ ಆಡಳಿತ ಮಾಡಲಿ, ಇಲ್ಲಿಂದ ಕಿತ್ಕೊಂಡು ಹೋಗ್ಲಿ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ನೋಡಿ, ಇದಕ್ಕಿಂತ ತಾಜಾ ಉದಾಹರಣೆ ಬೇಕಾ? ಅಲ್ಲ, ಆ ಬಡವ ಮನೆ ಕಟ್ಟಕ್ಕೆ ನೋಡಿ, ಕಳೆದ ಹಿಂದೆ ನಮ್ಮ ಸರ್ಕಾರದಲ್ಲಿ ಯಡಿಯೂರಪ್ಪನವರು 5 ಲಕ್ಷ 3 ಲಕ್ಷ ಅತಿವೃಷ್ಟಿಯಲ್ಲಿ ಮನೆಗಳು ಕಳ್ಕೊಂಡಂಥವ್ರಿಗೆ 5 ಲಕ್ಷ 3 ಲಕ್ಷ ಮನೆ ಹಣ ಕೊಟ್ಟಿದ್ವಿ. ಉದಾಹರಣೆ ನನ್ನ ಕ್ಷೇತ್ರದಲ್ಲಿ 150 ಕೋಟಿ 4,500 ಮನೆ ಕೊಟ್ಟಿದ್ವಿ. ನಾವು ಅಧಿಕಾರದಾಗಿದ್ದ 5 ಕಂತು ಸಂಪೂರ್ಣ ಬಂದ್ಬಿಡ್ತು. ಇನ್ನು ನಮ್ಮ ಸರ್ಕಾರ ಹೊತ್ತು ನಾನು ಸೋತೆ, 3 ಕಂತು 2 ಕಂತು ಬಂದವೆ. ಇನ್ನು ಉಳಿದವ್ರು ಮನೆ ಅರ್ಧಂಬರ್ಧ ಕಟ್ಕೊಂಡಿದ್ದಾರೆ, ಪಾಪ ಸಾಲ ಮಾಡಿದರೆ ಅವ್ರಿಗೆ ಹಣದಾನ ಬಿಡುಗಡೆ ಮಾಡಿಲ್ಲ. ಈಗ ಮನೆಗಳನ್ನ ಮಾರಾಟ, ಒಬ್ಬ BR ಪಾಟೀಲ್ ಅಂತ ಹಿರಿಯ ಶಾಸಕರು, ಅವರು 16 ಬಾರಿ ಸರ್ಕಾರ ವಿರುದ್ಧವಾಗಿ, ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಅವರು ಧ್ವನಿ ಎತ್ತಿದ್ದಾರೆ. ಮತ್ತು ಅನೇಕ ಜನ ಶಾಸಕರು ಅಭಿವೃದ್ಧಿ ವಿಚಾರದ ಧ್ವನಿ ಎತ್ತಿದ್ದಾರೆ. ಈ ಸರ್ಕಾರ ಅಧಿಕಾರ ನಾಲಾಯಕು, ಜನ ಪರಕೆ ನಿಮ್ಮನ್ನು ಓಡಿಸ್ತಾರೆ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದು ಪರ್ಸೆಂಟೇಜ್ ಸರ್ಕಾರ, ಅಭಿವೃದ್ಧಿ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ. ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಸರ್ಕಾರ, ಇದು ಭ್ರಷ್ಟಾಚಾರಿಗಳ ಸರ್ಕಾರ.